ಓಕೆ, ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಏನು ವಿಜಯಪುರದ ಸುದ್ದಿ ಏನಂದ್ರೆ, ವಿಜಯಪುರದಲ್ಲಿ ಬೇಸಿಗೆ ಬಂದಂದ್ರೆ ಸಾಕು ಒಂದು ಕಳ್ಳರ ಹಾವಳಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ತೋಟದ ವಸ್ತಿಯಲ್ಲಿ ಮಲಗಿರ್ತಕ್ಕಂಥ ಜನರನ್ನೇ ಟಾರ್ಗೆಟ್ ಮಾಡಿ ಗುಂಪೊಂದು ಒಂದು ದರೋಡೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ತಾವಿಲ್ಲಿ ನೋಡ್ಬೋದು, ನಾನು ವಿಜಯಪುರ ನಗರದ ವಿಜಯಪುರದ ಜುಮ್ನಾಳ್ ಗ್ರಾಮದಲ್ಲಿದ್ದೀನಿ. ಇದು ಒಂದು ತೋಟದ ವಸ್ತಿ. ಏನು ಇಲ್ಲಿ 4 ಜನ ಒಂದು ಕಳ್ಳರು ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಅವರು ಬಂದಂತ ಚಲನವಲನಗಳೆಲ್ಲ ಈ ಮನೆ ಹತ್ರ CCTVಯಲ್ಲಿ ಎಲ್ಲವೂ ಅವರ ಚಲನವಲನಗಳನ್ನ ಒಂದು ಸೆರೆಯಾಗಿರ್ತಕ್ಕಂಥದ್ದು. ಆ CCTVಗಳನ್ನ ನೋಡಿ ಕಳ್ಳರು ಒಂದು ಹಿಂಗ ಬಳಸ್ಕೊಂಡು ಒಂದು ಆ ಕಡೆಯಿಂದ ಬಂದು ಈ ಮನೆಯಲ್ಲಿ ಒಬ್ಬ ಅಜ್ಜಿಗೆ ಕೊರಳಲ್ಲಿರ್ತಕ್ಕಂಥ ಒಂದು ಆಭರಣಗಳಿಗೆ ಕೈ ಹಾಕ್ತಾರೆ. ಆ ಅಜ್ಜಿ ಎಚ್ಚರ ಇರೋ ಕಾರಣದಿಂದಾಗಿ ಮತ್ತೆ ಜಮೀನಿನಲ್ಲಿ ಬಂದು ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದ ತಕ್ಷಣ ಈ ಮನೆಯಲ್ಲಿ ಇವರು ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಒಂದು ಮನೆ ಇದು. ಮನೆಯಲ್ಲಿ ಏನೋ ಸಾಲ ಕೊಡೋದಕ್ಕಾಗಿ ಸುಮಾರು 60,000 ರೂಪಾಯಿ ತಂದು ಇಲ್ಲಿ ಇಟ್ಟಿರ್ತಾರೆ. ಈ ಹಿನ್ನೆಲೆ ಮನೆಯಲ್ಲಿ ಇಲ್ಲಿ ಒಂದು ಟ್ರೆಜರಿಯಲ್ಲಿ ಇಟ್ಟಿರ್ತಾರೆ. ಇಲ್ಲೇ ಒಬ್ಬ ಅವರ ಮಗನ್ ಕೂಡ ಮಲಗಿರ್ತಾರೆ. ಏನೋ ಫ್ಯಾನ್ ಹಚ್ಚಿರೋದ್ರಿಂದ ಅವರಿಗೆ ಒಂದು ಈ ಡೋರ್ ಓಪನ್ ಆಗಿರೋ ಸೌಂಡ್ ಕೇಳಿಸೋದಲ್ಲ. ಹೀಗಾಗಿ ತಾವಿಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಎಲ್ಲವೂ ಕೂಡ ಒಂದು ಓಪನ್ ಆಗಿರುತ್ತೆ. ಈ ನಂತರ ಆ ಕದಿಮರು ಹೊರಗಡೆ ಬರುತ್ತಾರೆ. ಇಲ್ಲಿ ಜಾಸ್ತಿ ಏನು ಚಿನ್ನಾಭರಣ ಸಿಗದೆ ಹಿನ್ನೆಲೆಯಲ್ಲಿ 4 ಜನ ಏನಿರ್ತಾರೆ ಈ ಕಡೆ ಹೊರಗೆ ಬರ್ತಾರೆ. ಇಲ್ಲಿ ಇದೇ ಒಂದು ಕಾಟ್ ಮೇಲೆ ಇವರು ಏನು ಪೂಜಾರಿ ದಂಪತಿಗಳು ಇಲ್ಲೇ ಮಲಗಿರ್ತಾರೆ. ಏನು ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯ ಸರ ಒಂದು ಕದಿಮರ ಕಣ್ಣಿಗೆ ಬೀಳುತ್ತೆ. ಹೀಗಾಗಿ ಅದನ್ನ ಒಂದು ಕತ್ತರಿಯಿಂದ ಕಟ್ ಮಾಡ್ತಾರೆ. ಕತ್ತರಿಯಿಂದ ಕಟ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೋಡಿದಾಗ ಒಂದು ಕದಿಮರು ತಾಳಿ ಸರನ್ನ ಕಟ್ ಮಾಡಿ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನ ಕೇಳೋಣ, ಇಲ್ಲಿದ್ದಾರೆ, ಅವ್ರು ಏನಾಯ್ತು ಅಂತ ಹೇಳಿ. ಸರ್, ಈಗ ಏನಾಯ್ತು? ನೀವು ಎಲ್ಲಿ ಮಲಗಿದ್ರಿ? ಯಾರೆಲ್ಲ ಬಂದಿದ್ರು? ನಾವ್ ಇಲ್ಲೇ ಮನ್ಗೆ ಸರ್. ಕಟ್ಮ ಇಬ್ರು ಗಂಡ ಅಂತ ಇಬ್ರು ಮಕ್ಕೊಂದ್ರಿ ಸರ್. ಇಲ್ಲೇ ಮನ್ಕೊಂಡ್ರಿ. ಆಮೇಲೆ ಒಳಗೆಲ್ಲ ತಿರ್ಗಾಡಿ ಬಂದ್ರು. ತಿರ್ಗಾ ತಾಳಿ ಕಟ್ ಮಾಡೋ ನಮ್ ಬಾಯಿಗೆ ಎಚ್ಚರ ಆಯ್ತ್ರಿ. ಎಚ್ಚರ ನಮ್ಗ ತುಡು ಬಂದ ಕಲ್ಪನೆ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಮ್ಮ 60-70 ವರ್ಷದಿಂದ ನಾವು ಇಲ್ಲೇ ಇರ್ತಾರೆ. ನಮ್ಮ ಮುತ್ತಾರ ಕಾಲ ಇಲ್ಲೇ ಇದಾರೆ. ಆ ತುಡುಗರ ಇದನ್ನ ಇಲ್ರಿ. ಆ ತಾಳಿ ಹರಿದಾರನ ಇಲ್ಲಿ ಕಾಟ ಸಂಧ್ಯಾಗ ಇಲ್ಲಿ ಬಿದ್ದೈತ ಮೊಬೈಲ್ ಟಾರ್ಚ್ ಹಿಡಿದು ಇಲ್ಲಿ ಹುಡುಕಾಡ್ತೇವ್ರಿ. ಆಮೇಲೆ ಕಾಣ್ಲಿಲ್ರಿ. ಇಲ್ಲಿ ಒಳಗೆ ಮನ್ಯಾಗ ನೋಡಿದ್ರಿ. ಮನ್ಯಾಗ ಎಲ್ಲ ರೊಕ್ಕ ತಗೊಂಡಿವ್ರಿ. ಎಲ್ಲ ಆ ಕಡೆ ಕೆದರಿ ಹೋಗಿದ್ರಿ. ಆಮೇಲೆ ನೋಡ್ಬಿಟ್ಲೆ ಹೋಗಿರ್ ಸರ್. ಅಟ್ಟಿ ಕಡೆಯಾಕ ಆಗ್ಬಿಟ್ಟಿದ್ರಿ. ಆಮೇಲೆ ನಾವು ಊರನ್ನವ್ರು ನಮ್ಮ ಅಣ್ಣರಿಗೆ ಎಲ್ಲರೂ ಫೋನ್ ಕರ್ಸಿದ್ದೀನಿ ಸರ್. ಅವಾಗ ರಾತ್ರಿ 2 ಗಂಟೆಗೆ ಬಂದ್ ಸರ್. ಆಗಿದ್ದು 2 ಗಂಟೆಗೆ 2 ಗಂಟೆ 5 ನಿಮಿಷಕ್ಕೆ ಒಟ್ಟು ಒಳ್ಳೆ ಸರ್. ಇಲ್ಲಿ ಅಟ್ಟಿ ಕಡೆಯಾಕ ಆಗ್ಬಿಟ್ರಿ ಸರ್. ಹೋಗ್ಬಿಟ್ಟಾರ. ಪೊಲೀಸರು ಆದಷ್ಟು ಬೇಗ ಇಂತಹ ಒಂದು ಗ್ಯಾಂಗ್ ಅನ್ನ ಹೆಡಮುರಿ ಕಟ್ಟಿ ವಿಜಯಪುರ ಜನತೆಗೆ ಒಂದು ನೆಮ್ಮದಿಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಇನ್ನುಳಿದ ಸುದ್ದಿಯನ್ನ ನನ್ನ ಕೊಲಿಂಗ್ಸ್ ನೀಡ್ತಾರೆ. ಓವರ್ ಟು ಯು. ಓಕೆ, ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಏನು ವಿಜಯಪುರದ ಸುದ್ದಿ ಏನಂದ್ರೆ, ವಿಜಯಪುರದಲ್ಲಿ ಬೇಸಿಗೆ ಬಂದಂದ್ರೆ ಸಾಕು ಒಂದು ಕಳ್ಳರ ಹಾವಳಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ತೋಟದ ವಸ್ತಿಯಲ್ಲಿ ಮಲಗಿರ್ತಕ್ಕಂಥ ಜನರನ್ನೇ ಟಾರ್ಗೆಟ್ ಮಾಡಿ ಗುಂಪೊಂದು ಒಂದು ದರೋಡೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ತಾವಿಲ್ಲಿ ನೋಡ್ಬೋದು, ನಾನು ವಿಜಯಪುರ ನಗರದ ವಿಜಯಪುರದ ಜುಮ್ನಾಳ್ ಗ್ರಾಮದಲ್ಲಿದ್ದೀನಿ. ಇದು ಒಂದು ತೋಟದ ವಸ್ತಿ. ಏನು ಇಲ್ಲಿ 4 ಜನ ಒಂದು ಕಳ್ಳರು ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಅವರು ಬಂದಂತ ಚಲನವಲನಗಳೆಲ್ಲ ಈ ಮನೆ ಹತ್ರ CCTVಯಲ್ಲಿ ಎಲ್ಲವೂ ಅವರ ಚಲನವಲನಗಳನ್ನ ಒಂದು ಸೆರೆಯಾಗಿರ್ತಕ್ಕಂಥದ್ದು. ಆ CCTVಗಳನ್ನ ನೋಡಿ ಕಳ್ಳರು ಒಂದು ಹಿಂಗ ಬಳಸ್ಕೊಂಡು ಒಂದು ಆ ಕಡೆಯಿಂದ ಬಂದು ಈ ಮನೆಯಲ್ಲಿ ಒಬ್ಬ ಅಜ್ಜಿಗೆ ಕೊರಳಲ್ಲಿರ್ತಕ್ಕಂಥ ಒಂದು ಆಭರಣಗಳಿಗೆ ಕೈ ಹಾಕ್ತಾರೆ. ಆ ಅಜ್ಜಿ ಎಚ್ಚರ ಇರೋ ಕಾರಣದಿಂದಾಗಿ ಮತ್ತೆ ಜಮೀನಿನಲ್ಲಿ ಬಂದು ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದ ತಕ್ಷಣ ಈ ಮನೆಯಲ್ಲಿ ಇವರು ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಒಂದು ಮನೆ ಇದು. ಮನೆಯಲ್ಲಿ ಏನೋ ಸಾಲ ಕೊಡೋದಕ್ಕಾಗಿ ಸುಮಾರು 60,000 ರೂಪಾಯಿ ತಂದು ಇಲ್ಲಿ ಇಟ್ಟಿರ್ತಾರೆ. ಈ ಹಿನ್ನೆಲೆ ಮನೆಯಲ್ಲಿ ಇಲ್ಲಿ ಒಂದು ಟ್ರೆಜರಿಯಲ್ಲಿ ಇಟ್ಟಿರ್ತಾರೆ. ಇಲ್ಲೇ ಒಬ್ಬ ಅವರ ಮಗನ್ ಕೂಡ ಮಲಗಿರ್ತಾರೆ. ಏನೋ ಫ್ಯಾನ್ ಹಚ್ಚಿರೋದ್ರಿಂದ ಅವರಿಗೆ ಒಂದು ಈ ಡೋರ್ ಓಪನ್ ಆಗಿರೋ ಸೌಂಡ್ ಕೇಳಿಸೋದಲ್ಲ. ಹೀಗಾಗಿ ತಾವಿಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಎಲ್ಲವೂ ಕೂಡ ಒಂದು ಓಪನ್ ಆಗಿರುತ್ತೆ. ಈ ನಂತರ ಆ ಕದಿಮರು ಹೊರಗಡೆ ಬರುತ್ತಾರೆ. ಇಲ್ಲಿ ಜಾಸ್ತಿ ಏನು ಚಿನ್ನಾಭರಣ ಸಿಗದೆ ಹಿನ್ನೆಲೆಯಲ್ಲಿ 4 ಜನ ಏನಿರ್ತಾರೆ ಈ ಕಡೆ ಹೊರಗೆ ಬರ್ತಾರೆ. ಇಲ್ಲಿ ಇದೇ ಒಂದು ಕಾಟ್ ಮೇಲೆ ಇವರು ಏನು ಪೂಜಾರಿ ದಂಪತಿಗಳು ಇಲ್ಲೇ ಮಲಗಿರ್ತಾರೆ. ಏನು ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯ ಸರ ಒಂದು ಕದಿಮರ ಕಣ್ಣಿಗೆ ಬೀಳುತ್ತೆ. ಹೀಗಾಗಿ ಅದನ್ನ ಒಂದು ಕತ್ತರಿಯಿಂದ ಕಟ್ ಮಾಡ್ತಾರೆ. ಕತ್ತರಿಯಿಂದ ಕಟ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೋಡಿದಾಗ ಒಂದು ಕದಿಮರು ತಾಳಿ ಸರನ್ನ ಕಟ್ ಮಾಡಿ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನ ಕೇಳೋಣ, ಇಲ್ಲಿದ್ದಾರೆ, ಅವ್ರು ಏನಾಯ್ತು ಅಂತ ಹೇಳಿ.
ಸರ್ ಈಗ ಏನಾಯ್ತು, ನೀವು ಎಲ್ಲಿ ಮಲಗಿದ್ರಿ, ಯಾರೆಲ್ಲ ಬಂದಿದ್ರು? ನಾವ್ ಇಲ್ಲೇ ಮನ್ಗೆ ಸರ್ ಕಟ್ಮ ಇಬ್ರು ಗಂಡ ಅಂತ ಇಬ್ರು ಮಕ್ಕೊಂದ್ ಸರ್ ಇಲ್ಲೇ ಮನ್ಕೊಂದಿರಿ. ಆಮೇಲೆ ಒಳಗೆಲ್ಲ ತಿರ್ಗಾಡಿ ಬಂದ್ರು. ತಿರ್ಗಾ ಬರ್ನಂದ ತಾಳಿ ಕಟ್ ಮಾಡೋ ನಮ್ ಬಾಯಿಗೆ ಎಚ್ಚರ ಆಯ್ತ್ರಿ. ಎಚ್ಚರ ನಮ್ಗ ತುಳು ಬಂದ ಕಲ್ಪನೆ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಮ್ಮ 60-70 ವರ್ಷದಿಂದ ನಾವ್ ಇಲ್ಲೇ ಇರ್ತಾರ, ನಮ್ಮ ಮುತ್ಯಾರ ಕಾಲ ಇಲ್ಲೇ ಇದಾರಿ. ಆ ತುಡುಗರ ನಮ್ಮ ಇದನ್ನ ಇಲ್ರಿ. ಆ ತಾಳಿ ಹರಿಯಾರನ ನಾವು ಇಲ್ಲಿ ಕಾಟ ಸಂಧ್ಯಾಗ ಇಲ್ಲಿ ಬಿದ್ದೈತನ ಮೊಬೈಲ್ ಟಾರ್ಚ್ ಹಿಡಿದು ಇಲ್ಲಿ ಹುಡುಕಾಡ್ತೇವ್ರಿ. ಆಮೇಲೆ ಇಲ್ಲಿ ಕಾಣ್ಲಿಲ್ರಿ ಇಲ್ಲಿ. ಕಾರಣ ಒಳಗೆ ಮನ್ಯಾಗ ನೋಡಿದ್ರಿ, ಮನ್ಯಾಗ ಎಲ್ಲ ರೊಕ್ಕ ತಗೊಂಡಿವ್ರಿ, ಎಲ್ಲ ಆ ಕಡೆ ಕೆದರಿ ಹೋಗಿದ್ರಿ. ಆಮೇಲೆ ನೋಡ್ಬಿಟ್ಲೆ ಹೋಗಿ ಸರ್ ಅಟ್ಟಿ ಕಡೆಯಾಕ ಆಗ್ಬಿಟ್ಟಿದ್ರಿ. ಆಮೇಲೆ ನಾವು ಊರನ್ನವ್ರು ನಮ್ಮ ಅಣ್ಣರಿಗೆ ಎಲ್ಲರಿಗೂ ಫೋನ್ ಕರ್ಸಿದ್ದೀನಿ ಸರ್. ಅವಾಗಿಂದ ಅವಾಗ ರಾತ್ರಿ 2 ಗಂಟೆಗೆ ಬಂದ್ ಸರ್. ಆಗಿದ್ದು 2 ಗಂಟೆಗೆ 2 ಗಂಟೆ 5 ನಿಮಿಷಕ್ಕೆ ಒಟ್ಟು ಗಾಳಿ ಇದೆ ಸರ್ ಇಲ್ಲಿ. ಅಟ್ಟಿ ಕಡೆಯಾಕ ಆಗ್ಬಿಟ್ರಿ ಸರ್, ಹೋಗ್ಬಿಟ್ಟಾರ. ಪೊಲೀಸರು ಆದಷ್ಟು ಬೇಗ ಇಂತಹ ಒಂದು ಗ್ಯಾಂಗ್ ಅನ್ನ ಹೆಡಮುರಿ ಕಟ್ಟಿ ವಿಜಯಪುರ ಜನತೆಗೆ ಒಂದು ನೆಮ್ಮದಿಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಇನ್ನುಳಿದ ಸುದ್ದಿಯನ್ನ ನನ್ನ ಕೊಲಿಂಗ್ಸ್ ನೀಡ್ತಾರೆ. ಓವರ್ ಟು ಯು. ಓಕೆ, ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಏನು ವಿಜಯಪುರದ ಸುದ್ದಿ ಏನಂದ್ರೆ, ವಿಜಯಪುರದಲ್ಲಿ ಬೇಸಿಗೆ ಬಂದಂದ್ರೆ ಸಾಕು ಒಂದು ಕಳ್ಳರ ಹಾವಳಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ತೋಟದ ವಸ್ತಿಯಲ್ಲಿ ಮಲಗಿರ್ತಕ್ಕಂಥ ಜನರನ್ನೇ ಟಾರ್ಗೆಟ್ ಮಾಡಿ ಗುಂಪೊಂದು ಒಂದು ದರೋಡೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ತಾವಿಲ್ಲಿ ನೋಡ್ಬೋದು, ನಾನು ವಿಜಯಪುರ ನಗರದ ವಿಜಯಪುರದ ಜುಮ್ನಾಳ್ ಗ್ರಾಮದಲ್ಲಿದ್ದೀನಿ. ಇದು ಒಂದು ತೋಟದ ವಸ್ತಿ. ಏನು ಇಲ್ಲಿ 4 ಜನ ಒಂದು ಕಳ್ಳರು ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಅವರು ಬಂದಂತ ಚಲನವಲನಗಳೆಲ್ಲ ಈ ಮನೆ ಹತ್ರ CCTVಯಲ್ಲಿ ಎಲ್ಲವೂ ಅವರ ಚಲನವಲನಗಳನ್ನ ಒಂದು ಸೆರೆಯಾಗಿರ್ತಕ್ಕಂಥದ್ದು. ಆ CCTVಗಳನ್ನ ನೋಡಿ ಕಳ್ಳರು ಒಂದು ಹಿಂಗ ಬಳಸ್ಕೊಂಡು ಒಂದು ಆ ಕಡೆಯಿಂದ ಬಂದು ಈ ಮನೆಯಲ್ಲಿ ಒಬ್ಬ ಅಜ್ಜಿಗೆ ಕೊರಳಲ್ಲಿರ್ತಕ್ಕಂಥ ಒಂದು ಆಭರಣಗಳಿಗೆ ಕೈ ಹಾಕ್ತಾರೆ. ಆ ಅಜ್ಜಿ ಎಚ್ಚರ ಇರೋ ಕಾರಣದಿಂದಾಗಿ ಮತ್ತೆ ಜಮೀನಿನಲ್ಲಿ ಬಂದು ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದ ತಕ್ಷಣ ಈ ಮನೆಯಲ್ಲಿ ಇವರು ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಒಂದು ಮನೆ ಇದು. ಮನೆಯಲ್ಲಿ ಏನೋ ಸಾಲ ಕೊಡೋದಕ್ಕಾಗಿ ಸುಮಾರು 60,000 ರೂಪಾಯಿ ತಂದು ಇಲ್ಲಿ ಇಟ್ಟಿರ್ತಾರೆ. ಈ ಹಿನ್ನೆಲೆ ಮನೆಯಲ್ಲಿ ಇಲ್ಲಿ ಒಂದು ಟ್ರೆಜರಿಯಲ್ಲಿ ಇಟ್ಟಿರ್ತಾರೆ. ಇಲ್ಲೇ ಒಬ್ಬ ಅವರ ಮಗನ್ ಕೂಡ ಮಲಗಿರ್ತಾರೆ. ಏನು ಫ್ಯಾನ್ ಹಚ್ಚಿರೋದ್ರಿಂದ ಅವರಿಗೆ ಒಂದು ಈ ಡೋರ್ ಓಪನ್ ಆಗಿರೋ ಸೌಂಡ್ ಕೇಳಿಸೋದಲ್ಲ. ಹೀಗಾಗಿ ತಾವಿಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಎಲ್ಲವೂ ಕೂಡ ಒಂದು ಓಪನ್ ಆಗಿರುತ್ತೆ. ಈ ನಂತರ ಆ ಕದಿಮರು ಹೊರಗಡೆ ಬರುತ್ತಾರೆ. ಇಲ್ಲಿ ಜಾಸ್ತಿ ಏನು ಚಿನ್ನಾಭರಣ ಸಿಗದೆ ಹಿನ್ನೆಲೆಯಲ್ಲಿ 4 ಜನ ಏನಿರ್ತಾರೆ ಈ ಕಡೆ ಹೊರಗೆ ಬರ್ತಾರೆ. ಇಲ್ಲಿ ಇದೇ ಒಂದು ಕಾಟ್ ಮೇಲೆ ಇವರು ಏನು ಪೂಜಾರಿ ದಂಪತಿಗಳು ಇಲ್ಲೇ ಮಲಗಿರ್ತಾರೆ. ಏನು ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯ ಸರ ಒಂದು ಕದಿಮರ ಕಣ್ಣಿಗೆ ಬೀಳುತ್ತೆ. ಹೀಗಾಗಿ ಅದನ್ನ ಒಂದು ಕತ್ತರಿಯಿಂದ ಕಟ್ ಮಾಡ್ತಾರೆ. ಕತ್ತರಿಯಿಂದ ಕಟ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೋಡಿದಾಗ ಒಂದು ಕದಿಮರು ತಾಳಿ ಸರನ್ನ ಕಟ್ ಮಾಡಿ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನ ಕೇಳೋಣ, ಇಲ್ಲಿದ್ದಾರೆ ಅವರು, ಏನಾಯ್ತು ಅಂತ ಹೇಳಿ. ಸರ್ ಈಗ ಏನಾಯ್ತು, ನೀವು ಎಲ್ಲಿ ಮಲಗಿದ್ರಿ, ಯಾರೆಲ್ಲ ಬಂದಿದ್ರು? ನಾವ್ ಇಲ್ಲೇ ಮನ್ಗೆ ಸರ್ ಕಟ್ಮ ಇಬ್ರು ಗಂಡ ಅಂತ ಇಬ್ರು ಮಕ್ಕೊಂದ್ ಸರ್ ಇಲ್ಲೇ ಮನ್ಕೊಂದಿರಿ. ಆಮೇಲೆ ಒಳಗೆಲ್ಲ ತಿರ್ಗಾಡಿ ಬಂದ್ರು. ತಿರ್ಗಾ ಬರ್ನಂದ ತಾಳಿ ಕಟ್ ಮಾಡೋ ನಮ್ ಬಾಯಿಗೆ ಎಚ್ಚರ ಆಯ್ತ್ರಿ. ಎಚ್ಚರ ನಮ್ಗ ತುಳು ಬಂದ ಕಲ್ಪನೆ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಮ್ಮ 60-70 ವರ್ಷದಿಂದ ನಾವ್ ಇಲ್ಲೇ ಇರ್ತಾರ, ನಮ್ಮ ಮುತ್ಯಾರ ಕಾಲ ಇಲ್ಲೇ ಇದಾರಿ. ಆ ತುಡುಗರ ನಮ್ಮ ಇದನ್ನ ಇಲ್ರಿ. ಆ ತಾಳಿ ಹರಿಯಾರನ ನಾವು ಇಲ್ಲಿ ಕಾಟ ಸಂಧ್ಯಾಗ ಇಲ್ಲಿ ಬಿದ್ದೈತನ ಮೊಬೈಲ್ ಟಾರ್ಚ್ ಹಿಡಿದು ಇಲ್ಲಿ ಹುಡುಕಾಡ್ತೇವ್ರಿ. ಆಮೇಲೆ ಇಲ್ಲಿ ಕಾಣ್ಲಿಲ್ರಿ ಇಲ್ಲಿ. ಕಾರಣ ಒಳಗೆ ಮನ್ಯಾಗ ನೋಡಿದ್ರಿ, ಮನ್ಯಾಗ ಎಲ್ಲ ರೊಕ್ಕ ತಗೊಂಡಿವ್ರಿ, ಎಲ್ಲ ಆ ಕಡೆ ಕೆದರಿ ಹೋಗಿದ್ರಿ. ಆಮೇಲೆ ನೋಡ್ಬಿಟ್ಲೆ ಹೋಗಿ ಸರ್ ಅಟ್ಟಿ ಕಡೆಯಾಕ ಆಗ್ಬಿಟ್ಟಿದ್ರಿ. ಆಮೇಲೆ ನಾವು ಊರನ್ನವ್ರು ನಮ್ಮ ಅಣ್ಣರಿಗೆ ಎಲ್ಲರಿಗೂ ಫೋನ್ ಕರ್ಸಿದ್ದೀನಿ ಸರ್. ಅವಾಗಿಂದ ಅವಾಗ ರಾತ್ರಿ 2 ಗಂಟೆಗೆ ಬಂದ್ ಸರ್. ಆಗಿದ್ದು 2 ಗಂಟೆಗೆ 2 ಗಂಟೆ 5 ನಿಮಿಷಕ್ಕೆ ಒಟ್ಟು ಗಾಳಿ ಇದೆ ಸರ್ ಇಲ್ಲಿ. ಅಟ್ಟಿ ಕಡೆಯಾಕ ಆಗ್ಬಿಟ್ರಿ ಸರ್, ಹೋಗ್ಬಿಟ್ಟಾರ. ಪೊಲೀಸರು ಆದಷ್ಟು ಬೇಗ ಇಂತಹ ಒಂದು ಗ್ಯಾಂಗ್ ಅನ್ನ ಹೆಡಮುರಿ ಕಟ್ಟಿ ವಿಜಯಪುರ ಜನತೆಗೆ ಒಂದು ನೆಮ್ಮದಿಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಇನ್ನುಳಿದ ಸುದ್ದಿಯನ್ನ ನನ್ನ ಕೊಲಿಂಗ್ಸ್ ನೀಡ್ತಾರೆ. ಓವರ್ ಟು ಯು.